ಜಯಂತ್, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇವಾಗ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿವರೆಗೂ GK ಸಾಲ್ವ್ ಮಾಡಿದೀವಿ, ಎಲ್ಲಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ. ಕ್ವಶನ್ ಏನೈತ್ ನೋಡ್ರಿ, ನೀವು 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನ ಬರೆದರೆ 3 ಎಷ್ಟು ಸಲ ಬರೀತೀರಾ ಅಂತಂದೇಳಿ. ಈಗ ನಾವು ನೋಡ್ಕೊಳ್ಳೋಣ. ಈಗ ನೋಡ್ರಿ, 1ರಿಂದ 10ರೊಳಗಡೆ ನಾವು ಮಾಡಿದ್ವಿ ಅಂತಂದ ಹೇಳಿದ್ರೆ 3 ಎಷ್ಟು ಸರಿ ಬರುತ್ತೆ? 1 ಸರಿ ಬರುತ್ತೆ, ಕರೆಕ್ಟಾ? ಅದಾದ ನಂತರ ನೆಕ್ಸ್ಟ್ 11ರಿಂದ ಏನಂತಂದ ಹೇಳಿದ್ರೆ 20ರವರೆಗೂ ತಗೊಂಡ್ರಿ ಅಂತಂದ ಹೇಳಿದ್ರೆ 1 ಸರಿ ಬರುತ್ತೆ, ಅಂದ್ರೆ 13 ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 21ರಿಂದ 30ರವರೆಗೂ ತಗೊಂಡ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 21, 23 ಅಂತ ಬರುತ್ತ. 23ರಲ್ಲಿ ಒಂದು 3 ಬರುತ್ತೆ. ಅದಾದ ನಂತರ 30ರಲ್ಲಿ ಒಂದು 3 ಬರುತ್ತೆ, ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂದು 2. ನೆಕ್ಸ್ಟ್ ನೋಡ್ರಿ, 31ರಿಂದ 40ರವರೆಗೂ ಎಷ್ಟು ಬರ್ತಾವ? ಇಲ್ಲಿ ನೋಡ್ರಿ, 31ರಿಂದ 40ರವರೆಗೂ ಟೋಟಲ್ ಆಗಿ 9 ಬರ್ತಾವ. ನಾವು ನಾರ್ಮಲ್ ಆಗಿ ನೋಡ್ಕೊಂತ ಹೋದ್ವಿ ಅಂತಂದ ಹೇಳಿದ್ರೆ, ಯಾಕಂದ್ರೆ 31, 32, 33, 34, 35, 36, 37, 38, 39 ಅಂತಂದೇಳಿ 1, 2, 3, 4, 5, 6, 7, 8, 9. ಆಮೇಲೆ ಇನ್ನೊಂದು ಬಂದೈತೆ ನೋಡ್ರಿ 10. ಟೋಟಲ್ ಆಗಿ ಎಷ್ಟಾಗ್ತಾವ ಅಂತಂದ ಹೇಳಿದ್ರೆ ಇವು 10 ಆಗ್ತಾವ. ಆಮೇಲೆ ನೆಕ್ಸ್ಟ್ 41ರಿಂದ 50ರವರೆಗೂ ನೋಡ್ರಿ, ಇಲ್ಲೂ ಕೂಡ 1 ಬರುತ್ತೆ, ಅಂದ್ರೆ 43. ಆಮೇಲೆ 51ರಿಂದ 60ರವರೆಗೂ ಎಷ್ಟು ಬರುತ್ತ? 1 ಬರುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, 61ರಿಂದ 70ರವರೆಗೂ 1 ಬರುತ್ತ. 71ರಿಂದ 80ರವರೆಗೂ ಎಷ್ಟು ಬರ್ತೈತಿ? 1 ಬರುತ್ತ. 81ರಿಂದ 90 ಮತ್ತೆ 1. 91ರಿಂದ 100ರವರೆಗೂ ಅಂತಂದ ಹೇಳಿದ್ರೆ 1 ಬರುತ್ತೆ. ಟೋಟಲ್ ಆಗಿ ಎಷ್ಟು ಬರುತ್ತೆ ನೋಡ್ರಿ? 1, 2, 4, 14, 15, 16, 17, 18, 19, 20. ಅಂದ್ರೆ ಟೋಟಲ್ ಆಗಿ ಸರಿ ಏನಂದ್ರೆ 3ಗಳು ಬಂದಿದಾವ 1ರವರೆಗೂ ಅಂತಂದೇಳಿ. ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅವಿಭಾಜ್ಯ ಸಂಖ್ಯೆಗಳು ಅಂತಂದ ಹೇಳಿದ್ರೆ ಓನ್ಲಿ 1ರಿಂದ ಡಿವೈಡ್ ಆಗತ್ತ, ಇಲ್ಲ ಅಂತಂದ ಹೇಳಿದ್ರೆ ತನ್ನಿಂದ ಡಿವೈಡ್ ಆಗತ್ತ. ಈಗ ಫಾರ್ ಎಕ್ಸಾಂಪಲ್ 2ಅನ್ನ ತಗೊಳ್ರಿ, ಇದು 1ರಿಂದ ಆಗತ್ತ ಅಥವಾ 2ರಿಂದ ಆಗತ್ತ ತನ್ನಿಂದ. ಈಗ 3ಅನ್ನ ತಗೊಳ್ರಿ, 1ರಿಂದ ಆಗತ್ತ ಅಥವಾ ತನ್ನಿಂದ ಆಗತ್ತ. ಎಸ್, ಇದನ್ ಬಿಟ್ಟು ಬೇರೆದ್ರಿಂದ ಆಗಂಗಿಲ್ಲ. ಅದನ್ನ 4 ತಗೊಳ್ರಿ, ಈಗ 1ರಿಂದ ಆಗತ್ತ, ತನ್ನಿಂದ ಡಿವೈಡ್ ಆಗತ್ತ, ಆಮೇಲೆ ಮತ್ತೆ 2ರಿಂದ ಡಿವೈಡ್ ಆಗತ್ತೆ. 3ನೇ ವ್ಯಕ್ತಿಯಿಂದ ಅಥವಾ 3ನೇ ನಂಬರ್ ಇಂದ ಯಾವ್ದಾದ್ರು ಸಂಖ್ಯೆ ಡಿವೈಡ್ ಆಗ್ತಿತ್ತು ಅಂದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಇಲ್ಲಿ 5 ಬರುತ್ತೆ ನೋಡ್ರಿ, ಇದು 1ರಿಂದ ಆಮೇಲೆ ತನ್ನಿಂದ ಬಿಟ್ರೆ ಬೇರೆ ಡಿವೈಡ್ ಆಗಂಗಿಲ್ಲ. ಈ ತರ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ನಿಮ್ ಕ್ವಶನ್ಸ್ ಕೇಳ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನಮ್ಗ ಇದ್ ರಿಲೇಷನ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾನ. ಇದನ್ನ ನಾವು ಪ್ರಾಪರ್ ಆಗಿ ಬಿಡ್ಸೋಣ. ಇಲ್ಲಿ ಬಿಡಿಸುವಾಗ ಏನಂತಂದ ಹೇಳಿದ್ರೆ ಫ್ಯಾಮಿಲಿ ಟ್ರೀಸ್ ಬರ್ಬೇಕು. ಯಾವ ತರ? ಈಗ ಸಣ್ಣವರಿದ್ರೆ ಕೆಳಗಡೆ, ಅದಕ್ಕಿಂತ ದೊಡ್ಡವರಿದ್ರ ಮೇಲೆ, ಅವ್ರಿಗಿಂತ ದೊಡ್ಡವರಿದ್ರ ಮೇಲ್ಗಡೆ, ಈ ತರ ರೌಂಡ್ ಹಾಕೊಂತ ಹೋಗ್ಬೇಕು. ಈಗ ನೋಡ್ರಿ, A, U, B ನ ಸಹೋದರಿ ಅಂತಂದೈತೆ. ಇವರೆಲ್ಲ ಒಂದೇ ಫ್ಯಾಮಿಲಿ, ಅಂದ್ರೆ ಒಂದೇ ಏಜ್ ದವ್ರು, ಇವರು ಒಂದೇ ಎರ ಅಂತ ಅನ್ಕೊಡ್ರಿ, ಅಥವಾ ಒಂದೇ ಜನರೇಷನ್. ಎಸ್, A, U, B ನ ಸಹೋದರಿ ಅಂತಂದ ಹೇಳಿದ್ರೆ ಇವ್ರು ಒಂದೇ ಜನರೇಷನ್. ಎ ಇದ್ದವರು B ನ ಸಹೋದರಿ ಅಂತಂದ ಹೇಳಿದ್ರ ಇವಳು ಏನಂತ ತಂಗಿ ಅಥವಾ ಅಕ್ಕ ಆಗ್ತಾಳ. ಓಕೆ, ಕ್ಲಿಯರ್? ಸೊ ಇವಾಗ ನೋಡೋಣ, C, U, B ನ ತಾಯಿ ಅಂತಂದೈತೆ. ಸೊ B ನ ತಾಯಿ ಅಂತಂದ ಹೇಳಿದ್ರೆ ಇವ್ರು ಒಂದ್ ಜನರೇಷನ್ ಮೇಲ್ಗಡೆ ಎಲ್ಲ ಮೇಲ್ಗಡೆ ಬರ್ಕೊಳ್ಳೋಣ. C ಏನಂತಂದ ಹೇಳಿದ್ರ B ನ ತಾಯಿ ಅಂತಂದ ಹೇಳಿ ಇವಳು ತಾಯಿ ಆಗ್ತಾಳ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, D, U, C ನ ತಂದೆ. ಈ ಇದ್ದವನ್ ಏನಂತಂದ್ರೆ C ನ ತಂದೆ ಅಂತಂದ ಹೇಳಿದ್ರೆ ಅವ್ರು ಇನ್ನೂ ಒಂದ್ ಜನರೇಷನ್ ಮೇಲ್ಗಡೆ. ಇಲ್ಲಿ ಬರ್ಕೊಡ್ರಿ, ಇಲ್ಲಿ ಏನಂತಂದ್ರೆ ಇವ್ರು ತಂದೆ ಆಗ್ತಾರ. D, U, C ನ ತಂದೆ ಆಗ್ತಾರ. ನೆಕ್ಸ್ಟ್ E, U, D ನ ತಾಯಿ ಅಂತಂದೈತೆ. ಇವ್ರು ಇನ್ನೂ ಒಂದ್ ಜನರೇಷನ್ ಜಾಸ್ತಿ. ಇದ್ದವ್ರ ಏನಂತಂದ್ರೆ ತಾಯಿ ಆಗ್ತಾರೆ. ಯಾರ್ದು? D ನ ತಾಯಿ ಅಂತಂದ ಹೇಳಿ. ಇದೆಲ್ಲ ಜನರೇಷನ್. ಈಗ ನಮಗೇನ್ ಕ್ವಶನ್ ಕೇಳಿದಾರ, ಹಾಗಿದ್ದಲ್ಲಿ A, U, D ಗೆ ಏನಾಗ್ಬೇಕು? A ಇದ್ದವರು D ಗೆ ಏನಾಗ್ಬೇಕು ಅಂತ ಕೇಳ್ಯಾರ. ಅಂದ್ರೆ ಇವ್ರ ಏನ ತಂದೆ ಇದಾರ. ಸೊ ಈಕೆ ಅವ್ವ. ಅಂದ್ರ ಇಲ್ಲಿ ಏನಂತಂದ ಹೇಳಿದ್ರೆ ಏಗೂ ಕೂಡ ಅವ್ವ ಆಗ್ತಾಳಿಕೆ, ತಾಯಿ ಆಗ್ತಾಳ. ಅಂದ್ರ ತಾಯಿಯ ತಂದೆ ಏನಾಗ್ತಾರ ನಮಗ್? ಅಜ್ಜ ಆಗ್ತಾರ. ಸೊ ಅಜ್ಜ ಆಗ್ತಾರಲ್ಲ. ಬಟ್ ಆದ್ರ ನಮ್ಗೇನ್ ಕೇಳಿದಾರೆ? ಎ ಏನಾಗ್ಬೇಕಂತ ಕೇಳಿದಾರೆ, ಡಿ ಏನಾಗ್ಬೇಕಂತ ಕೇಳಿಲ್ಲ. ಎ ಏನಾಗ್ಬೇಕು? ಇವ್ ಡಿಗೆ ಮೊಮ್ಮಗ ಆಗ್ಬೇಕು. ಮೊಮ್ಮಗ ಅಥವಾ ಮೊಮ್ಮಗಳು. ಇಲ್ಲಿ ತಂಗಿ ಅಂತ ಕೊಟ್ಟಿದಾರಲ್ಲ, ಹೆಣ್ಣುಡಿ, ಇದು ಮೊಮ್ಮಗಳಂತಂದ ಹೇಳಿ ಬರುತ್ತೆ. ಈ ರೀತಿಯಾಗಿ ಫ್ಯಾಮಿಲಿ ಟ್ರೀನ ಹಾಕ್ಬಿಟ್ಟು ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಈ ಕ್ವಶನ್ ಅನ್ನ ನೋಡ್ರಿ, ಈ ಹುಡುಗಿಯು ನನ್ನ ತಾಯಿಯ ಮೊಮ್ಮಗನ ಪತ್ನಿಯಾಗಬೇಕು ಅಂತ ಅರುಣ್ ಹೇಳಿದ್ರ ಅರುಣ್ಗ ಹುಡುಗಿ ಏನಾಗ್ಬೇಕು ಅಂತ ಕೇಳಿದಾರ. ಇಲ್ಲಿ ಕ್ವಶನ್ ಏನೈತೆ ಅಂತಂದ ಹೇಳಿದ್ರ ಅರುಣ್ ಇದಾನ. ಅರುಣ್ ಅಂತಂದ ಹೇಳಿ ಬರ್ಕೊಳ್ಳೋಣ. ಅರುಣ್ ಅಂತಂದ ಹೇಳಿದ್ರ ನೀನಾ ಅಂತ ಅನ್ಕೋ. ಈಗ ಅರುಣ್ ಏನ್ ಹೇಳ್ತಾನ ಅಂತಂದ ಹೇಳಿದ್ರ ನನ್ನ ತಾಯಿಯ ಅಂತಂದ ಹೇಳಿ. ನನ್ನ ತಾಯಿಯ ಅಂತಂದ ಹೇಳಿದ್ರ ಒಂದ್ ಜನರೇಷನ್ ಮೇಲ್ಗಡೆ ಅಲ್ಲ, ತಾಯಿ ಮೇಲ್ಗಡೆ ಬರ್ತಾಳೆ. ಈ ತರ ಬರ್ಕೊಡ್ರಿ, ನನ್ನ ತಾಯಿಯ ಮೊಮ್ಮಗ ಅಂತಂದ ಹೇಳಿದ್ರ ಇದು ನನ್ ಜನರೇಷನ್, ನಾನ್ ಮಗ ಅದ ಅವಳಿಗೆ. ಮೊಮ್ಮಗ ಅಂತಂದ ಹೇಳಿದ್ರೆ ಇಲ್ಲಿ ಕೆಳಗಡೆ ಬರ್ಬೇಕು ಮೊಮ್ಮಗ, ಕರೆಕ್ಟಾ? ಮೊಮ್ಮಗ ಅಂತಂದ ಹೇಳಿ ಕೆಳಗಡೆ ಬರುತ್ತೆ. ಅಂದ್ರೆ ತಾಯಿಯ ಮಗ ನಾನ್ ಆದ್ರೆ ಮೊಮ್ಮಗ ಇಲ್ಲಿ ಬಂದ.
ಮೊಮ್ಮಗನ ಪತ್ನಿ ಅಂತಂದ್ ಹೇಳಿದ್ರೆ ಇಲ್ಲಿ ಮೊಮ್ಮಗನ ಪತ್ನಿಯನ್ನ ತಗೊಳ್ರಿ, ಪತ್ನಿ ತಗೊಳ್ರಿ. ಹಂಗಾದ್ರ ಅರುಣ ಹುಡುಗಿಗೆ ಏನಾಗ್ಬೇಕು, ಅರುಣ್ ಇದ್ದವನು ಹುಡುಗಿಗೆ ಏನಾಗ್ಬೇಕು. ಸೊ ಈಗ ಅರುಣ್ ಮಗ ಇವ, ಈ ಮಗನ್ ಹೆಂಡತಿ ಏನಂತಂದ್ ಹೇಳಿದ್ರೆ ಏನಾಗ್ಬೇಕು, ಸೊಸಿ ಆಗ್ತಾಳಲ್ಲ ಈಕೆ, ಈಕೆ ಸೊಸೆ ಆಗ್ತಾಳ. ಹಂಗಾದ್ರೆ ಇವನ್ ಏನಾಗ್ಬೇಕು, ಅರುಣ್ ಏನಾಗ್ಬೇಕು, ಮಾವ ಆಗ್ಬೇಕು. ಸೊ ಇವ್ರಿಬ್ರು ರಿಲೇಶನ್ ತಗೊಂಡ್ರ ಮಾವ ಸೊಸೆ ಆಗ್ಬೇಕಲ್ಲ. ಸೊ ನಮ್ದು ಆನ್ಸರ್ ಏನ್ ಬರುತ್ತಂದ್ರ ಮಾವ ಬರುತ್ತೆ. ಇದು ನಮ್ದು ಪ್ರಾಪರ್ ಆಗಿರೋ ಫ್ಯಾಮಿಲಿ ಟ್ರೀ. ಎಸ್, ಈ ಕ್ವಶನ್ ಅನ್ನ ಬಿಡಿಸುವಾಗ ಎಷ್ಟನೇ ಅಂದ್ರೆ ಇದನ್ನ ಕ್ವಶನ್ ಅನ್ನ ಬಿಡಿಸುವಾಗ ಒಂದು ಫಾರ್ಮುಲಾ ಬರುತ್ತೆ ಈಸಿ ಆಗಿರೋದು. ಇಲ್ಲಿ ನೋಡ್ರಿ, ಟೋಟಲ್ ಅಂತ ತಗೊಳ್ರಿ, ಅದಾದ ನಂತರ ಇಲ್ಲಿ ಲೆಫ್ಟ್ ಪೊಸಿಷನ್, ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ರೈಟ್ ಪೊಸಿಷನ್, ಇವೆರಡು ಏನಂತಂದ್ರೆ ಅದ್ರ ನಾವು ಕೂಡ್ಸ್ಕೋಬೇಕು, -1 ಅಂತಂದ್ ಹೇಳಿ ಮಾಡ್ಬೇಕಷ್ಟೇ. ಈಗ ನೋಡ್ರಿ ಕ್ವಶನ್ ನೋಡ್ರಿ, ಇದು ಫಾರ್ಮುಲಾ. ಒಂದು ತರಗತಿಯಲ್ಲಿ ಎಲ್ಲಾ ಹುಡುಗರು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ, ಒಂದೇ ಸಾಲು ಒಳಗಡೆ ನಿಲ್ಲಿಸಿದಾಗ ಈ ರೀತಿಯಾಗಿ ಒಬ್ಬ ಹುಡುಗನು ಆ ಸಾಲಿನ ಎರಡೂ ಬದಿಯಿಂದ 19ನವನಾದ್ರೆ, ಎರಡೂ ಬದಿಯಿಂದ ಈ ಕಡೆಯಿಂದನೂ ಈ ಕಡೆಯಿಂದ 19ನೆಯವನಾದ್ರೆ ಒಟ್ಟು ತರಗತಿಯಲ್ಲಿ ಎಷ್ಟು ಜನ ಹುಡುಗರು ಇದಾರ ಅಂತಂದೇಳಿ. ಸೊ ಇದನ್ನ ನೀವು ರೈಟ್ ಇಂದ ತಗೊಳ್ರಿ, ಇದನ್ನ ಲೆಫ್ಟ್ ಇಂದ ತಗೊಳ್ರಿ, ಅಥವಾ ಮೇಲಿಂದ ಕೆಳಗಿಂದ ಅಂತ ತಗೊಳ್ರಿ. ಇದು ಮೇಲಿಂದ ಅಂತ ತಗೊಳ್ರಿ ಅಥವಾ ಇದನ್ನ ಕೆಳಗಿಂದ ಅಂತ ತಗೊಳ್ರಿ. ನೀವ್ ಹೆಂಗ್ ತಗೊಂತೀರಿ ನಿಮಗ್ ಬಿಟ್ಟಿದ್ದು. ಸೊ ಈ ಲೆಫ್ಟ್ ರೈಟ್ ಅಂತ ತಗೊಳ್ರಿ ಅಥವಾ ಮೇಲಿಂದ ಕೆಳಗಿಂದ ಅಂತ ತಗೊಳ್ಳೋಣ. ಈಗ ನಾವು ಏನ್ ಮಾಡೋಣ, ಮೇಲಿಂದ ತಗೊಳ್ಳೋಣ. ಮೇಲಿಂದ 19ನೆವನಿದಾನ, 19ನೇ ಪ್ಲೇಸ್. ಆಮೇಲೆ ಕೆಳಗಿಂದನೂ ಕೂಡ ಏನಂದ್ರೆ 19ನೇ ಪ್ಲೇಸ್ ಐತೆ. ಅದಾದ ನಂತರ ನೆಕ್ಸ್ಟ್ -1 ಮಾಡ್ಕೋಬೇಕು. ಟೋಟಲ್ ಆಗಿ ಎಷ್ಟ್ ಆಯ್ತಿದ, 38 ಆಯ್ತು. -1 ಮಾಡ್ಕೊಂಡ್ರೆ ಎಷ್ಟು ಬಂತು, 37 ಅಂತ ಹೇಳಿ ಬರುತ್ತೆ. ಕ್ಲಿಯರ್, ನಮ್ದು ಆನ್ಸರ್ 37 ಆಗತ್ತೆ. ಇಷ್ಟ. ಈ ತರ ಕ್ವಶನ್ಸ್ ಗಳು ಬಂದ್ರೆ ಇದನ್ನ ಫಾರ್ಮುಲಾವನ್ನ ಯೂಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2003ನೇ ಇಸ್ವಿ ಜನವರಿ 30ನೇ ದಿವಸ ಗುರುವಾರ ಆತಂದ್ರ 2003ನೇ ಇಸ್ವಿ ಮಾರ್ಚ್ 2ನೇ ದಿವಸ ಯಾವ ವಾರ ಆಗಿರತ್ತ ಅಂತಂದ್ ಹೇಳಿ. ಇದು ಒಂದೇ ಇಯರ್ ಅಲ್ಲಿ ಬಂತು ಅಂತಂದ್ ಹೇಳಿದ್ರೆ ನಾವು ಕೆಲವೊಂದು ಥಿಂಗ್ಸ್ ಗಳನ್ನ ನೋಡ್ಕೋಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ. ಈಗ ನೋಡ್ರಿ, ನಾವು ಈಗ ಮುಷ್ಟಿಯನ್ನ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಇದನ್ನ ನಾವು ಜನವರಿ ಅಂತ ತಗೊಂಡ್ರೆ, ಈಗ ಮೇಲ್ಗಡೆ ಏನಿರುತ್ತಲ್ಲ, ಸೊ ಈ ತರ ಮೇಲ್ಗಡೆ ಎತ್ತರ ಇರೋದು, ಸೊ ಅದು 31 ದಿವಸ ಅಂತ ತಗೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಒನ್ ಕೆಳಗಡೆ, ಇಲ್ಲಿ ಕೆಳಗಡೆ ಸ್ಪೇಸ್ ಐತಲ್ಲ, ಅದನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಕ್ಕೆ ಈಸಿಯಾಗಿ ಫೆಬ್ರವರಿ, ಅದು 28 ದಿನ ಅಂತ ತಗೊಳ್ರಿ. ಅಧಿಕ ವರ್ಷದಲ್ಲಿ 29 ದಿನ ಅಂತ ತಗೊಳ್ರಿ. ಬಿಟ್ರೆ ನೆಕ್ಸ್ಟ್ ಮಾರ್ಚ್, ಇದು ನೆಕ್ಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಎತ್ತರ ಇರೋದು ಮಾರ್ಚ್ 31 ದಿನ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಐತ್ ನೋಡ್ರಿ, ಇದು ಏಪ್ರಿಲ್, ಇದು 30 ದಿನ ಆಗತ್ತ. ನೆಕ್ಸ್ಟ್ ಮೇಲ್ಗಡೆ ತಗೊಳ್ರಿ ಮೇ ಅಂತಂದ್ ಹೇಳಿ 31 ದಿನ ಆಗತ್ತ. ನೆಕ್ಸ್ಟ್ ನೋಡ್ರಿ ಮೇ ಆದ ನಂತರ ಜೂನ್, ಏಪ್ರಿಲ್ ಮೇ ಜೂನ್ ಅಂತಂದ್ ಹೇಳಿ ಜೂನ್ 30 ದಿನ ಇರತ್ತ. ನೆಕ್ಸ್ಟ್ ಇಲ್ಲಿ ತಗೊಳ್ರಿ ಜುಲೈ, ಇದು 31 ದಿನ ಇರುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ತಗೊಂತ ಹೋಗ್ಬೇಕು. ಈಗ ನಮ್ಗೆ ಈಸಿಯಾಗಿ ಗೊತ್ತಾಯ್ತಲ್ಲ ಯಾವ ದಿನ ಎಷ್ಟೆಷ್ಟಿದಾವ ಅಂತಂದ್ ಹೇಳಿ. ಈಗ ನೋಡ್ರಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಜನವರಿ ಕೊಟ್ಟಿದ್ದಾರೆ, ಇಲ್ಲಿ 31 ದಿನ. ಈಗ ಜನವರಿ ಅಷ್ಟ ತಗೊಳ್ರಿ, ಇಲ್ಲಿ 30 ದಿನ ಅಂತ ಕೊಟ್ಟಾರ. ಟೋಟಲ್ ಮಂತ್ ಅಲ್ಲಿ ಎಷ್ಟಿದಾವ, 31 ದಿನ ಅದಾವ. ಅಂದ್ರೆ ಎಷ್ಟು ದಿನ ಉಳಿತಿಲ್ಲಿ, ಇಲ್ಲಿ 1 ದಿನ ಉಳಿತಿನ್ನು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಫೆಬ್ರವರಿ ಐತೆ. ಅದಾದ ನಂತರ ನೆಕ್ಸ್ಟ್ ಮಾರ್ಚ್ ಐತೆ. ಇಲ್ಲಿ ಮಾರ್ಚ್ ಎಷ್ಟನೇ ತಾರೀಕು ಕೊಟ್ಟಿದಾನೆ, 2ನೇ ತಾರೀಕು ಕೊಟ್ಟಿದ ಅಂತಂದ್ ಹೇಳಿದ್ರೆ 2 ದಿನ. ಆಮೇಲೆ ಫೆಬ್ರವರಿ ಟೋಟಲ್ ಆಗಿ ಎಷ್ಟು ದಿನ ಇರ್ತಾವ, 28 ದಿನ ಇರ್ತಾವ. ಯಾಕಂತಂದ್ ಹೇಳಿದ್ರೆ 2003 ಕಂಪ್ಲೀಟ್ ಆಗಿ 4ರಿಂದ ಡಿವೈಡ್ ಆಗಂಗಿಲ್ಲ, ಅಂದ್ರೆ ಅದು ಅಧಿಕ ವರ್ಷ ಅಲ್ಲ ಅಂತಂದ್ ಹೇಳಿ. ಅಧಿಕ ವರ್ಷ ಆಯ್ತಂದ್ರೆ 29 ದಿನ ತಗೋಬೇಕು. ಟೋಟಲ್ ಎಷ್ಟ್ ಆಯ್ತು ನೋಡ್ರಿ, 31 ದಿನ ಆಯ್ತು. ಈ 31 ದಿನ ಏನ್ ಉಳಿದೈತಲ್ಲ, ಇದನ್ನ 7ರಿಂದ ಡಿವೈಡ್ ಮಾಡ್ಬೇಕು. ಯಾಕ, ಒಂದ್ ವೀಕ್ ಅಲ್ಲಿ 7 ದಿನ ಇರ್ತಾವ, 7 ದಿನ ಇರ್ತಾವಲ್ಲ, ಅದಕ್ಕೋಸ್ಕರ. ಅಂದ್ರೆ ಇದಕ್ಕೆ ಅನ್ನೋದು ಹೇಳ್ತೇನೆ. ಇಲ್ಲಿ ನೋಡ್ರಿ, ಸೊ 7 ಐದ್ಲೆ ಎಷ್ಟಾಗತ್ತೆ, 7 4 28 ಆಗತ್ತ. ಇನ್ ಎಷ್ಟ್ ದಿನ ಉಳಿತು, 3 ದಿನ ಉಳಿತು. ಇಲ್ಲಿ ನೀವು 4 ವಾರಗಳನ್ನ ತಗೊಳ್ರಿ. 4 ವಾರ ತಗೊಂಡ್ರಿ ಅಂತಂದ್ ಹೇಳಿದ್ರ ನೀವೇನ್ ಗುರುವಾರ ದಿನ ಏನ್ ತಗೊಂಡಿರ್ತಿರಲ್ಲ, ಆ ಗುರುವಾರನ ಏನಂತಂದ್ ಹೇಳಿದ್ರೆ ರಿಪೀಟ್ ಆಗತ್ತ. ಅಂದ್ರ 4 ವಾರಗಳಷ್ಟು ಗುರುವಾರಗಳು ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇನ್ ಉಳಿದಿದ್ 3 ದಿನ ಆಯ್ತಲ್ಲ, ಅದು ಕೂಡ್ಸ್ಬೇಕು ಗುರುವಾರಕ್ಕೆ. ಗುರುವಾರ ಆದ ನಂತರ ನೆಕ್ಸ್ಟ್ ದಿನ ಯಾವ್ದು ಬರುತ್ತ, ಶುಕ್ರವಾರ ಬರುತ್ತ. ಅದು 1 ದಿನ ಕೂಡಿಸಿದ್ರಿ. ನೆಕ್ಸ್ಟ್ ಶನಿವಾರ ಬರುತ್ತ, 2 ದಿನ ಕೂಡಿಸ್ರಿ. 3ನೇ ದಿನ ಏನಂದ್ರ ರವಿವಾರ. ಅಂದ್ರ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಭಾನುವಾರ ಅಂತಂದ್ ಹೇಳಿ ಬರುತ್ತ. ಈ ಗುರುವಾರಕ್ಕ +3 ಉಳಿದಿರೋದನ್ನ ಕೂಡ್ಸಿದ್ರೆ ನಮ್ಗೆ ರವಿವಾರ ಬರುತ್ತ. ಅದು ನಮ್ದು ಆನ್ಸರ್ ಆಗತ್ತ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಕ್ವಶನ್ ನೋಡ್ರಿ, ಕ್ವಶನ್ ಒಳಗಡೆ ಟೆನ್ನಿಸ್ ಆಟ ಅಭಿಮಾನಿಗಳಂತ ಇದಾರ, ಕ್ರಿಕೆಟ್ ಆಟಗಾರರಂತ ಇದಾರ, ಆಮೇಲೆ ವಿದ್ಯಾರ್ಥಿಗಳ ಗುಂಪಿದಾವ. ಅದನ್ನ ನಾವು ಇವಾಗ ಸೂಚಿಸ್ಬೇಕು ಯಾವ ರೀತಿಯಾಗಿ. ಫಸ್ಟ್ ಏನ್ ತಗೋಣ, ವಿದ್ಯಾರ್ಥಿಗಳು ಜಾಸ್ತಿ ಇರ್ತಾರಲ್ಲ, ಅವ್ರನ್ನ ನಾವು ವಿದ್ಯಾರ್ಥಿಗಳಂತಂತ ಹೇಳಿ ತಗೋಣ. ಇವರೆಲ್ಲ ಏನಂತ ಹೇಳಿದ್ರೆ ಇದ್ರಲ್ಲಿರೋರೆಲ್ಲ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಜನ ಟೆನ್ನಿಸ್ ಅಭಿಮಾನಿಗಳಾಗಿರ್ಬೋದಾ, ಜನರಲ್ ಆಗಿ ಥಿಂಕ್ ಮಾಡ್ರಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಟೆನ್ನಿಸ್ ಏನಂತಂದ್ರೆ ಅದ್ರ ಅಭಿಮಾನಿಗಳಾಗಿರ್ತಾರೆ. ಕ್ಲಿಯರ್. ಇದ್ರಲ್ಲಿ ಕೆಲವು ಜನ ಟೆನ್ನಿಸ್ ಅಭಿಮಾನಿಗಳಾಗಿದ್ದಾರೆ. ಅಂದ್ರ ಈಗ ಸಿಂಪಲ್ ಆಗಿ ಕೆಲವು ಜನ ಟೆನ್ನಿಸ್ ಆಟಗಾರರು ವಿದ್ಯಾರ್ಥಿಗಳಲ್ಲ, ಅವರೆಲ್ಲ ದೊಡ್ಡವರು ಇದಾರ ಅಂತಂದ್ ಹೇಳಿ ಅರ್ಥ ಮಾಡ್ಕೊಡ್ರಿ. ಕೆಲವು ಜನ ಏನಂತಂದ್ರೆ ವಿದ್ಯಾರ್ಥಿಗಳಿದಾರ. ಕ್ಲಿಯರ್. ನೆಕ್ಸ್ಟ್
ಕ್ರಿಕೆಟ್ ಆಟಗಾರನ್ ತಗೋಣ. ಇದ್ರಲ್ಲಿ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರ ವಿದ್ಯಾರ್ಥಿಗಳು ಕ್ರಿಕೆಟ್ ಆಟಗಾರರಾಗಿರ್ಬೋದು, ಅಂಡರ್ 19 ಒಳಗಡೆ ಆಡ್ತಿರ್ಬೋದು, ಸ್ಟೇಟ್ ಗೆ ಆಡ್ತಿರ್ಬೋದು. ಇನ್ ಕೆಲವು ಜನ ಟೆನ್ನಿಸ್ ಅಭಿಮಾನಿಗಳು ಕೂಡ ಆಟಗಾರರಾಗಿರ್ಬೋದು, ಕ್ರಿಕೆಟ್ ಆಟಗಾರರು. ಅಂದ್ರೆ ಎರಡು ಬರ್ಬೇಕಲ್ಲ, ಎರಡು ಬರ್ಬೇಕಂತಂದ್ ಹೇಳಿದ್ರ ಈ ರೀತಿಯಾಗಿ ತಗೊಳ್ಬೇಕು. ಸೊ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಈ ಎರಡನ್ನ ಕನ್ಸಿಡರ್ ಮಾಡಿದ್ರ ಇದ್ರಲ್ಲಿ ಕೆಲವು ಜನ, ಈ ಎರಡನ್ನ ಕನ್ಸಿಡರ್ ಮಾಡಿದ್ರೆ ಕೆಲವು ಜನ, ಇನ್ ಕೆಲವು ಜನ ಏನಂತಂದ್ ಹೇಳಿದ್ರ ಇಲ್ಲಿ ಮಿಡಲ್ ತಗೊಳ್ರಿ. ಇಲ್ಲಿ ಮಿಡಲ್ ನೋಡಿದ್ರಿ ಅಂತಂದ್ ಹೇಳಿದ್ರೆ ಇವರು ಟೆನ್ನಿಸ್ ಆಟಗಾರರು ಆಗಿರ್ಬೋದು, ಕ್ರಿಕೆಟ್ ಆಟಗಾರರಾಗಿರ್ಬೋದು, ಆಮೇಲೆ ಸ್ಟೂಡೆಂಟ್ಸ್ ಕೂಡ ಆಗಿರ್ಬೋದು ಅಂತಂದ್ ಹೇಳಿ ನಿಮ್ದು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇದ್ರಲ್ಲಿ. ಈ ಕ್ವಶನ್ ನೋಡ್ರಿ, ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್ ಆಹಾರ ಮತ್ತು ತರಕಾರಿಗಳ ನಡುವಿನ ಸಂಬಂಧವನ್ನ ಹೇಳುತ್ತೆ ಅಂತಂದ್ ಹೇಳಿ. ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ತುಂಬಾ ದೊಡ್ಡದಾಗಿರೋ ಸೆಕ್ಟರ್ ಯಾವುದು ಅಂತಂದ್ ಹೇಳಿ, ಅಥವಾ ಇದ್ರಲ್ಲಿ ತುಂಬಾ ದೊಡ್ಡದಾಗಿರೋ ಆ ಒಂದು ವರ್ಡ್ ಅರ್ಥ ಏನು ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಅನ್ನ ತಗೊಳ್ರಿ, ಅದಾದ ನಂತರ ನೆಕ್ಸ್ಟ್ ಆಹಾರ ಅಂತ ತಗೊಳ್ರಿ, ಇದ್ರಲ್ಲಿ ತರಕಾರಿ ಅಂತ ತಗೊಳ್ರಿ. ತರಕಾರಿ ಅಂತಂದ್ ಹೇಳಿದ್ರೆ ಒಂದು ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ. ಕ್ಯಾರೆಟ್ ಅಂತಂದ್ ಹೇಳಿದ್ರೆ ಓನ್ಲಿ ಕ್ಯಾರೆಟ್. ಆಹಾರ ಅಂತ ತಗೊಂಡ್ರೆ ಅದ್ರಲ್ಲಿ ತರಕಾರಿ ಬರ್ಬೋದು, ಹಣ್ಣುಗಳು ಬರ್ಬೋದು, ಅದ್ರಲ್ಲಿ ಏನ್ ಬೇಕಾದ್ ಬರ್ಬೋದಲ್ಲ. ಇಲ್ಲಿ ಆಹಾರ ಅನ್ನೋದೇನಂತಂದ್ ಹೇಳಿದ್ರೆ ಇದೊಂದು ದೊಡ್ಡ ಡೊಮೇನ್ ಅಂತಂದ್ ಹೇಳ್ತೀವಿ, ಅಂದ್ರೆ ದೊಡ್ಡದಾಗಿರುವಂತಹ ಒಂದ್ ಸೆಕ್ಟರ್. ನಾವು ಮೊದಲು ಏನಂತ ತಗೊಳ್ಳೋಣ, ಒಂದು ಆಹಾರ ಅಂತ ತಗೊಳ್ಳೋಣ. ಇದೊಂದೇನು ಆಹಾರ, ಇದ್ರಲ್ಲಿ ಏನ್ ಬೇಕಾದ್ ಬರ್ಬೋದು. ಈಗ ನೋಡೋಣ, ಈ ಆಹಾರದೊಳಗಡೆ ತರಕಾರಿ ಕಂಪ್ಲೀಟ್ ಆಗಿ ಬರ್ತಾವಲ್ಲ, ಎಲ್ಲಾ ತರಕಾರಿಗಳು ಆಹಾರನಲ್ಲ, ಯಾವ್ದು ವೇಸ್ಟ್ ಅಲ್ಲ. ಅಂದ್ರೆ ನಾವು ಒಳಗಡೆ ಬರುತ್ತೆ, ಇದ್ರಲ್ಲಿ ಎಲ್ಲಾ ತರಕಾರಿಗಳು ಏನಂತಂದ್ ಹೇಳಿದ್ರೆ ಆಹಾರಗಳಾಗಿದಾವ. ಕರೆಕ್ಟ್. ಅದ್ರಲ್ಲಿ ನೋಡ್ರಿ ಕ್ಯಾರೆಟ್, ಕ್ಯಾರೆಟ್ ಅನ್ನೋದು ಒಂದೇನು ತರಕಾರಿ, ಅದನ್ನ ಹಣ್ಣಂತ ಕರಂಗಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಕ್ಯಾರೆಟ್ ಏನಂತಂದ್ ಹೇಳಿದ್ರೆ ತರಕಾರಿ ಒಳಗಡೆ ಬರುತ್ತ. ಇದು ಕ್ಯಾರೆಟ್, ಇದು ಎಲ್ಲಾ ಕ್ಯಾರೆಟ್ಗಳು ತರಕಾರಿ ಒಳಗಡೆ ಬರ್ತಾವ. ಎಲ್ಲಾ ತರಕಾರಿಗಳು ಏನಂತಂದ್ ಹೇಳಿದ್ರೆ ಆಹಾರದ ಒಳಗಡೆ ಬರ್ತಾವ ಅಂತಂದ್ ಹೇಳಿ. ಅಂದ್ರೆ ನಮ್ದು ಆಪ್ಷನ್ ಎ ಏನಾಗತ್ತಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಂಬರ್ ಸೀರೀಸ್ ಮೇಲೆ ಐತೆ. ಇಲ್ಲಿ ಏನೇನೈತೆ ನೋಡ್ರಿ, 2 ಐತೆ, ಆದ್ಮೇಲೆ 5 ಐತೆ, ಅದಾದ ನಂತರ 10 ಆಗೈತೆ, ಆಮೇಲೆ 50 ಆಗೈತೆ, 500 ಆಗೈತೆ, ಅದಾದ ನಂತರ 5,000 ಆಗೈತೆ. ಇದ್ರಲ್ಲಿ ತಪ್ಪಾಗಿರೋ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು ಅಂತಂದ್ ಹೇಳಿ. ಜಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ರಿ ಯಾವ ರೀತಿ ಅಂತಂದ್ ಹೇಳಿದ್ರೆ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಲ್ಲಾದ್ರೂ ದೊಡ್ಡದಾಗ್ತಿತ್ತು ಅಂತಂದ್ ಹೇಳಿದ್ರೆ, ಅಂದ್ರೆ 10 ರಿಂದ 50 ಒಳಗಡೆ ಏನಾದ್ರು ಡಿಫ್ರೆನ್ಸ್ ಬಂದ್ ಏನಾದ್ರು ಜಾಸ್ತಿ ಆಗ್ತಿತ್ತು ಅಂದ್ರೆ ಅದಕ್ ನಾವು ಪ್ಲಸ್ ಮಾಡ್ಬೇಕು ಅಥವಾ ಮೈನಸ್ ಮಾಡ್ಬೇಕು. ಈಗ ಸಡನ್ ಆಗಿ 50 ರಿಂದ 500 ಆಗ್ತಾ ಐತೆ, 500 ರಿಂದ 5,000 ಆಗ್ತಾ ಐತೆ ಅಂತಂದ್ ಹೇಳಿದ್ರೆ ಅಲ್ಲಿ ಸಡನ್ ಆಗಿ ಜಾಸ್ತಿ ಆಗ್ತಿದೆ ಅಂದ್ರೆ ಇಂಟು ಮಾಡ್ಬೇಕು, ಇಲ್ಲ ಸ್ಕ್ವೇರ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಕ್ಯೂಬ್ ಮಾಡ್ಕೋಬೇಕಾಗತ್ತೆ. ಇದು ಜನರಲ್ ಆಗಿ ಒಂದು ಅರ್ಥ ಮಾಡ್ಕೊಂಡ್ ಇಟ್ಕೊಳ್ರಿ. ಈಗ 2 ರಿಂದ 5 ಆಗೈತೆ, 5 ರಿಂದ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 10 ಆಗೈತೆ. ಅಂದ್ರೆ ಇಲ್ಲಿ ಎರಡೂನು ಏನಂತಂದ್ ಹೇಳಿದ್ರೆ ಇಂಟು ಮಾಡಿದಾರೆ. ಕರೆಕ್ಟ್. 2 ಇಂಟು 5 ಆದ ನಂತರ ನೆಕ್ಸ್ಟ್ ಏನಂದ್ರೆ 10 ಬಂದೈತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2 ಇಂಟು ಮಾಡಿದಾರೆ, 10 ಇಂಟು 5 ಇಂಟು ಮಾಡಿದಾರೆ. ಸಬ್ ಮಿಡಲ್ ಹಿಂದಿದ್ದು. ಆಮೇಲೆ ನೆಕ್ಸ್ಟ್ ನಾವು ಸೇಮ್ ಅದೇ ತರ ಈಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಇವೆರಡನ್ನ ಇಂಟು ಮಾಡ್ಕೋಬೇಕು. ಸೊ ಅವಾಗ 500 ಬಂದೈತಲ್ಲ, 10 ಇಂಟು 5 ಆದ ನಂತರ ಈಗ ನಾವು ಇವನ್ 2 ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 50 ಇಂಟು 500 ಅಂತಂದ್ ಹೇಳಿದ್ರೆ 2,500 ಬರ್ಬೇಕು. 5,000 ಬಂದೈತೆ. ಅಂದ್ರೆ ಇದು 5,000 ಅನ್ನೋದೇನಂದ್ರೆ ಇಲ್ಲಿ ರಾಂಗ್ ಆಗತ್ತೆ. ಅಲ್ಲಿ ಆನ್ಸರ್ ಯಾವ್ದು ಬರ್ಬೇಕು, 2,500 ಅನ್ನೋದು ಬರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಪರ್ಸೆಂಟೇಜ್ ಮೇಲೆ ಐತೆ, ಅಂದ್ರೆ ಇದು ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಐತೆ. ಈಗ ನಾವು ಚೆಕ್ ಮಾಡೋಣ. ಈಗ ಒಂದು ಚಿನ್ನದ ಬ್ರೇಸ್ಲೆಟ್ ಅನ್ನ 14,500 ರೂಪಾಯಿಗಳಿಗೆ ಮಾರಿದರೆ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತೆ, 14,500 ಅಂತಂದೈತೆ. ಅದಾದ ನಂತರ 20% ನಷ್ಟವನ್ನ ಹೊಂದೈತೆ. ನಷ್ಟ ಎಷ್ಟಾಗೈತೆ ಅಂತಂದ್ ಹೇಳಿದ್ರೆ ಇಲ್ಲಿ 20% ನಷ್ಟ ಆಗೈತೆ. ಅದಾದ ನಂತರ ಹಾಗಿದ್ದಲ್ಲಿ ಬ್ರೇಸೆಟ್ ನ ಮೂಲ ಬೆಲೆ ಏನು, ಕಾಸ್ಟ್ ಪ್ರೈಸ್ ಏನು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಈಗ ನಾವು ಪರ್ಸೆಂಟೇಜ್ ಅನ್ನ ಕಂಡುಹಿಡ್ಕೋಬೇಕು ಪ್ರಾಪರ್ ಆಗಿ. ಇಲ್ಲಿ ಹೇಳ್ಕೊಡ್ತೇನೆ ನೋಡ್ರಿ. ಈಗ ನಷ್ಟ ಅನುಭವಿಸಿದಾರ ಪರ್ಸೆಂಟೇಜ್, ಅದನ್ನ ನಾವು 100ಕ್ಕೆ ಕಂಪೇರ್ ಮಾಡ್ಬೇಕು. ಎಷ್ಟಕ್ಕ, 100ಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ ನಷ್ಟವನ್ನ ಪರ್ಸೆಂಟೇಜ್ ಅಂತ ತಗೊಂಡ್ವಿ ಅಂತಂದ್ ಹೇಳಿದ್ರೆ ಜನರಲ್ ಆಗಿ ತಗೊಳ್ರಿ. 100 - 20 ಅಂತಂದ್ ಹೇಳಿದ್ರೆ 80% ಉಳಿತಿನ. 20% ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಇನ್ ಎಷ್ಟು ಉಳಿತು, 8% ಉಳಿದೈತೆ ಪರ್ಸೆಂಟೇಜ್. ಕ್ಲಿಯರ್. ಆತರ ಈಗ ಲಾಭ ಆಗೈತಿ ಅಂತಂದ್ ಹೇಳಿದ್ರೆ 20% ಲಾಭ ಆಗೈತೆ ಅಂತ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ನಮಗ್ ಪರ್ಸೆಂಟೇಜ್ ಎಷ್ಟು ಉಳಿಯುತ್ತ, 100 ಕಂಪೇರ್ ಮಾಡಿದ್ರೆ 100 ಉಳಿಯುತ್ತ, ಅದಾದ ನಂತರ ಪ್ಲಸ್ 20 ಉಳಿಯುತ್ತೆ. ಅಂದ್ರೆ ಟೋಟಲ್ ಆಗಿ ಎಷ್ಟು, 120% ನಮಗ್ ಉಳಿತೈತೆ. ಬಟ್ ಆದ್ರೆ ಇಲ್ಲಿ ನಷ್ಟ ಕೊಟ್ಟಿದಾನಲ್ಲ, ನಮ್ಗೆ ಉಳಿಯೋದೆಷ್ಟು, 80% ಉಳಿಯುತ್ತ. ಈಗ ನಾವು ಕಂಡು ಹಿಡಿಬೇಕಂತಂದ್ ಹೇಳಿದ್ರೆ ಪರ್ಸೆಂಟೇಜ್ ಈಕ್ವಲ್ ಟು SP/CP ಅಂತಂದ್ ಹೇಳಿ. ಪರ್ಸೆಂಟೇಜ್ ನೋಡ್ಕೊಳ್ರಿ ಎಷ್ಟೈತಿ, 80% ನ ಹೆಂಗ್ ಬರ್ಕೊಂತೀನಿ, 80/100 ಅಂತಂದ್ ಹೇಳಿ ಬರ್ಕೊಂತೀನಿ. 80/100 ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತೆ, 14,500. ಕಾಸ್ಟ್ ಪ್ರೈಸ್ ಎಷ್ಟೈತೆ ನಾವು ಕಂಡು ಹಿಡಿಬೇಕು. CP ಈಕ್ವಲ್ ಟು ನೋಡ್ರಿ 14,500 ಇಂಟು 100, ಅದಾದ ನಂತರ ಡಿವೈಡೆಡ್ ಬೈ 80 ಅಂತಂದ್ ಹೇಳಿ ಬರುತ್ತೆ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್.
2 4 8 2 5 10. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 4 1 ಇದು ಎಷ್ಟಾಗತ್ತೆ ನೋಡ್ರಿ, 4 3 12, 2 ಉಳಿತು 24 ಆಯ್ತು, 4 6 24, 10 ಆಯ್ತು, 4 2 8, 4 5 20. 3625 ಇಂಟು 5 ಮಾಡಿದ್ರಿ ಅಂತಂದ್ರೆ 18,125 ಬರುತ್ತೆ. ಸೊ ನಿಮ್ಗೆ ಆನ್ಸರ್ ಇದಾಗತ್ತ. ಇದನ್ನ ಪ್ರಾಪರ್ ಆಗಿ ಇದೊಂದು ಸಿಂಪಲ್ ಆಗಿರೋ ಒಂದು ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಈ ಕಡೆ ಏನ್ ಮಾಡಿದ್ವಲ್ಲ ಇದನ್ನ ನೆನ್ಪಿಟ್ಕೊಡ್ರಿ. ಈ ತರ ಕ್ವಶನ್ಸ್ ಗಳು ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ನೀವು ಹುಡುಕ್ಬಹುದು. ಇಲ್ಲಿ ಕ್ವಶನ್ ನೋಡ್ರಿ, 330 ಸೆಂಟಿಮೀಟರ್ ಉದ್ದವಿರುವ ಹಗ್ಗದಿಂದ, ಏನಂತಂದ್ರೆ ಇದು 330 ಮೀಟರ್ ಉದ್ದ ಇರುವಂತ ಒಂದು ಹಗ್ಗ ಐತೆ. ಅದನ್ನ 13.2 ಸೆಂಟಿಮೀಟರ್ ಉದ್ದದ ಎಷ್ಟು ತುಂಡುಗಳನ್ನಾಗಿ ಮಾಡ್ಬೋದು. ಒಂದೊಂದ್ ತುಂಡು ಎಷ್ಟು, 13.2 ಅಂತಂದೇಳಿ. ಅಂದ್ರೆ ಇದ್ ನಾವ್ ಏನ್ ಮಾಡ್ಬೇಕು, ಟೋಟಲ್ ಲೆಂತ್ ಅನ್ನ ತಗೊಳ್ಬೇಕು. 330 ಮೀಟರ್ ಡಿವೈಡೆಡ್ ಬೈ, ಅದಾದ ನಂತರ ಎಷ್ಟು ಮೀಟರ್ ಅಲ್ಲಿ ಕಟ್ ಮಾಡಂತ ಹೇಳಿದ್ರೆ 13.2 ಅಂತಂದೇಳಿ. ಇದನ್ನ ನಾವು ಈ ತರನ ಬರ್ಕೋಬಹುದು. 330 ಈ ಕಡೆ ಇಲ್ಲಿ ಕೆಳಗಡೆ ಏನಂತಂದ್ರೆ ಇಂಟು 10 ಮಾಡ್ರಿ, ಮೇಲ್ಗಡೆ ಇಂಟು 10 ಮಾಡ್ರಿ, ಏನ್ ಪ್ರಾಬ್ಲಮ್ ಆಗಿಲ್ಲ, ಎರಡು ಕ್ಯಾನ್ಸಲ್ ಆಗ್ತಾವ. ಅವಾಗ ಮೇಲ್ಗಡೆ ಇಂಟು 10 ಮಾಡಿದ್ರೆ 3300 ಆಯ್ತು, ಕೆಳಗಡೆ ಇಂಟು 10 ಮಾಡಿದ್ರೆ 132 ಆಗತ್ತ. 3300 132 ಡಿವೈಡೆಡ್ ಬೈ ಮಾಡ್ಕೊಡ್ರಿ. ಈಗ ಇಲ್ಲಿ ನೋಡ್ರಿ, ಇದು 11ರಿಂದ ಹೋಗುತ್ತೆ ನೋಡ್ರಿ, 11 ಮೂರ್ಲೆ, ಅದಾದ ನಂತರ ನೆಕ್ಸ್ಟ್ ಇದು 11 ಒಂದ್ಲೆ 11, 2 ಉಳಿತು 22 ಇತ್ತು, 11 2 22. ನೆಕ್ಸ್ಟ್ ನೋಡ್ರಿ 2 6 12, ಅದಾದ ನಂತರ ಇಲ್ಲಾಂದ್ರೆ 6 2 12, 6 50. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 1 2 25. ಟೋಟಲ್ ಆಗಿ ಎಷ್ಟು ತುಂಡುಗಳನ್ನ ಮಾಡ್ಬೋದು ನಾವು, 25 ತುಂಡುಗಳನ್ನ ಮಾಡ್ಬೋದು ಅಂತಂದ ಹೇಳಿ. ಕ್ಲಿಯರ್ ಪಾಯಿಂಟ್. ಎಸ್ ಇಲ್ಲಿ ನೋಡ್ರಿ, ಒಂದು ಬಸ್ಸಿನ ವೇಗವು 72 ಕಿಲೋಮೀಟರ್ ಆದರೆ, ಒಂದು ಬಸ್ಸಿನ ವೇಗ ಸ್ಪೀಡ್ ಎಷ್ಟೈತಿ, 72 ಕಿಲೋಮೀಟರ್ ಪರ್ ಅವರ್ ಅಂತಂದೈತೆ. ಆದರೆ ಬಸ್ಸು 5 ಸೆಕೆಂಡ್ ನಲ್ಲಿ ಎಷ್ಟು ದೂರ ಚಲಿಸುತ್ತೆ. ಟೈಮ್ ಕೊಟ್ಟಿದಾನ 5 ಸೆಕೆಂಡ್ ಅಂತಂದೇಳಿ. ಅದಾದ ನಂತರ ಏನ್ ಕೇಳಿದಾನ, ಡಿಸ್ಟೆನ್ಸ್ ಕೇಳಿದಾನ. ಏನ್ ಕೇಳಿದಾನ, ಡಿಸ್ಟೆನ್ಸ್ ಕೇಳಿದಾನ. ಈ ತರ ಇವಾಗ ಇದು ಸೆಕೆಂಡ್ ಒಳಗಡೆ ಐತೆ, ಟೈಮ್ ಅಂತಂದ ಹೇಳಿದ್ರೆ ಸೆಕೆಂಡ್ ಒಳಗಡೆ ಐತೆ, ಡಿಸ್ಟೆನ್ಸ್ ಮೀಟರ್ ಒಳಗಡೆ ಬರುತ್ತೆ. ಬಟ್ ಆದ್ರೆ ಇಲ್ಲಿ ನಾವ್ ಏನ್ ಕಂಡು ಹಿಡ್ಕೋಬೇಕು, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ, ಇದು ಕೂಡ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಗ್ಬೇಕು. ಈಗ ನಿಮ್ಗ ಹೇಳ್ಬೇಕಂತಂದ ಹೇಳಿದ್ರ ಬೆಸ್ಟ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈ ತರ ತಗೊಳ್ರಿ. ಡಿಸ್ಟೆನ್ಸ್ ಅನ್ನ ನೀವು ಮೀಟರ್ ಅಲ್ಲಿ ತಗೊಂಡ್ರೆ ಟೈಮ್ ಸೆಕೆಂಡ್ ಅಲ್ಲಿ ಇರಬೇಕು. ಸ್ಪೀಡ್ ಏನಾಗತ್ತಂದ್ರ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಗತ್ತೆ. ಇದು ಪ್ರಾಪರ್. ಎಸ್, ಈಗ ನೋಡ್ರಿ ನಾವು ಈ ತರ ತಗೊಳಂಗಿಲ್ರಿ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಏನಂದ್ರ ಕಿಲೋಮೀಟರ್ ಅಲ್ಲಿ ಇರತ್ತ, ಇದು ಟೈಮ್ ಏನಂದ್ರ ಅವರ್ ಅಲ್ಲಿ ಇರತ್ತ. ಅವಾಗ ಸ್ಪೀಡ್ ಏನಾಗತ್ತ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆಗತ್ತ. ಈ ಎರಡೇ ಏನಂತಂದ ಹೇಳಿದ್ರೆ ಕನ್ವರ್ಷನ್ ಇರಬೇಕು. ಇಲ್ಲ ಅಂತಂದ್ರೆ ನಮ್ದು ಆನ್ಸರ್ ರಾಂಗ್ ಆಗುತ್ತೆ. ಬರ್ದಿಟ್ಕೊಳ್ರಿ ಸೈಡ್. ಇದನ್ನ ನಾವ್ ಇವಾಗ ಕಿಲೋಮೀಟರ್ ಪರ್ ಅವರ್ ಐತೆ, ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಲ್ಲ, ಅದು ಸಣ್ಣದೈತೆ. ಕಿಲೋಮೀಟರ್ ಪರ್ ಅವರ್ ದೊಡ್ಡದು. ಈಗ ನೋಡ್ರಿ, ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂತಂದ ಹೇಳಿದ್ರೆ ನಾವೇನ್ ಮಾಡ್ಬೇಕು, 5 ಡಿವೈಡೆಡ್ ಬೈ 18 ಅಂತಂದ ಹೇಳಿ ಇಂಟು ಮಾಡ್ಬೇಕು. ಈಗ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡು ಹಿಡ್ಕೋಬೇಕಂತಂದ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಕಿಲೋಮೀಟರ್ ದೊಡ್ಡದಲ್ಲ, ಅವಾಗ 18 ಡಿವೈಡೆಡ್ ಬೈ 5 ಇಂಟು ಮಾಡ್ಬೇಕು. ಈಗ ನೋಡ್ರಿ 72 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಸಣ್ಣದೈತೆ, 5 ಡಿವೈಡೆಡ್ ಬೈ 18, 5 ಮೇಲ್ಗಡೆ ಬರಬೇಕು. ಎಷ್ಟಾಗತ್ತೆ ನೋಡ್ರಿ, 18 1 18 4 4 5 20 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇವಾಗ ಸ್ಪೀಡ್ ಈಕ್ವಲ್ ಟು ಏನೈತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತೆ. ನಮಗೆ ಏನ್ ಕೇಳಿದಾರೆ, ಡಿಸ್ಟೆನ್ಸ್ ಕೇಳಿದಾರೆ. ಡಿಸ್ಟೆನ್ಸ್ ಹಂಗಿರ್ಲಿ, ಆ ಕಡೆ ತಗೊಳ್ರಿ ಟೈಮ್ ನ. ಸ್ಪೀಡ್ ಇಂಟು ಟೈಮ್ ಆಯ್ತು. ಈಗ ಕ್ಯಾಲ್ಕುಲೇಷನ್ ಮಾಡ್ರಿ, ಸ್ಪೀಡ್ ಎಷ್ಟೈತ್ರಿ 20 ಐತ್ರಿ, ಟೈಮ್ ಎಷ್ಟೈತ್ರಿ 5 ಐತ್ರಿ, ಟೋಟಲ್ ಎಷ್ಟೈತ್ರಿ 100 ಮೀಟರ್ ಅಂತ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಇಲ್ಲಿ ಕ್ವಶನ್ ನೋಡ್ರಿ, ಏನೈತಿ 7 ಐತಿ, 10 ಐತಿ, 8 ಐತಿ, ಆಮೇಲೆ ನೆಕ್ಸ್ಟ್ 11 9, ಅದಾದ ನಂತರ 12 ಐತೆ. ಹಂಗಾದ್ರೆ ಮುಂದಿನ ಸಂಖ್ಯೆಯನ್ನ ಕಂಡಿಡಿರಿ ಅಂತಂದೇಳಿ. ಸಿಂಪಲ್ ಆಗಿ ಏನಂತಂದ ಹೇಳಿದ್ರೆ ಇಲ್ಲಿ ಏನಾಗ್ತಾ ಐತೆ, ಹೆಚ್ಚು ಕಮ್ಮಿ ಆಗ್ತಾ ಐತೆ ನೋಡ್ರಿ. ಇಲ್ಲಿ ವ್ಯಾಲ್ಯೂ ಐತೆ, ಇಲ್ಲಿ ಹೆಚ್ಚಾಯ್ತು. ನೆಕ್ಸ್ಟ್ ಏನಂತಂದ್ರೆ ಕಮ್ಮಿ ಆಗ್ತಾ ಐತೆ, ಇಲ್ಲಿ ಮತ್ತೆ ಹೆಚ್ಚಾಗೈತೆ, ಇಲ್ಲಿ ಮತ್ತೆ ಕಮ್ಮಿ ಆಗೈತೆ, ಇಲ್ಲಿ ಹೆಚ್ಚಾಗೈತೆ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಾಗಬೇಕು, ಮತ್ ಕಮ್ಮಿ ಆಗ್ಬೇಕು. ಕ್ಲಿಯರ್. ಈಗ ನೋಡ್ರಿ, ನಾವು ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ನೋಡ್ಕೊಂತ ಹೋಗೋಣ. ಒಂದ್ ಬಿಟ್ಟು ಒಂದನ್ನ ನಾವು ಪ್ಲಸ್ ಮಾಡ್ಕೊಂತ ಹೋಗ್ಬೇಕು, ಅಥವಾ ಇಂಟು ಮಾಡ್ಕೊಂತ ಹೋಗ್ಬೇಕು, ಅಥವಾ ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನಾಗೈತಿ, 7 ಇಂದ 8 ಆಗೈತೆ, ಪ್ಲಸ್ 1 ಆಗೈತಿ. ಸೊ 8 ಇಂದ 9 ಆಗೈತೆ, ಪ್ಲಸ್ 1 ಆಗೈತೆ. ಇಲ್ಲಿ 9 ಇಂದ ಏನಂತಂದ ಹೇಳಿದ್ರೆ ಪ್ಲಸ್ 1 ಆಗ್ಬೇಕು. ನಮ್ದು ಆನ್ಸರ್ ಎಷ್ಟು ಬರುತ್ತೆ, 10 ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ಈ ಕಡೆನೂ ಕೂಡ ಸೇಮ್. ಬಟ್ ಆದ್ರೆ ಅಲ್ಲಿ ಪ್ಲಸ್ ಮೈನಸ್ ಬೇರೆ ಬೇರೆ ಆಗ್ಬಹುದು. ಬಟ್ ಆದ್ರೆ ಈ ಕ್ವಶನ್ ಒಳಗಡೆ ಪ್ಲಸ್ 1 ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗುತ್ತೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ 2 ಐತಿ, 6 ಐತಿ, 18 ಐತಿ, ಅದಾದ ನಂತರ 54. ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಬೇಕಂತಂದೇಳಿ. ಇದು ಏನಾಗೈತಿ ನೋಡ್ರಿ, ಈಗ ಸಡನ್ ಆಗಿ ಏನಂತಂದ ಹೇಳಿದ್ರೆ ಜಾಸ್ತಿ ಹಾಕೋತ ಹೋಗೈತೆ. ಇಲ್ಲಿ ಚೆಕ್ ಮಾಡ್ರಿ ಅಂತಂದ್ರೆ ಸಡನ್ ಆಗಿ ಜಾಸ್ತಿ ಹಾಕೋತ ಹೋಗೈತೆ. ಈ ತರ ಏನಂತಂದ ಹೇಳಿದ್ರೆ ಒಂದ್ ಲೆವೆಲ್
ಪ್ಲಸ್ ಹಾಕೊಂತ ಹೋಗಿಲ್ಲ ಅಥವಾ ಮೈನಸ್ ಹಾಕೊಂತ ಹೋಗಿಲ್ಲ, ಸಡನ್ ಆಗಿ ಜಾಸ್ತಿ ಆಗೈತೆ ಅಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಇಂಟು ಮಾಡ್ಬೇಕು ಅಥವಾ ಸ್ಕ್ವೇರ್ ಮಾಡ್ಬೇಕು ಅಥವಾ ಕ್ಯೂಬ್ ಮಾಡ್ಬೇಕು. ಸ್ಕ್ವೇರ್ ಕ್ಯೂಬ್ ಅಂತಂದ್ ಹೇಳಿದ್ರೆ 100 ಇದ್ದ ಡೈರೆಕ್ಟ್ ಆಗಿ 1000 ಹಿಂಗ ಆಗೈತೆ ಅಂದ್ರೆ ಸ್ಕ್ವೇರ್ ಕ್ಯೂಬ್ ಮಾಡ್ಕೋಬೇಕು. ಜಸ್ಟ್ ಇಲ್ಲಿ ಇಂಟು ಮಾಡ್ಕೋಬೇಕು. ಏನ್ ಇಂಟು ಮಾಡ್ಕೋಬೇಕು ನೋಡ್ರಿ, 2 3 6 ಆಯ್ತು, ನೆಕ್ಸ್ಟ್ 6 3 18 ಆಯ್ತು, ನೆಕ್ಸ್ಟ್ 18 3 54 ಆಯ್ತು, ನೆಕ್ಸ್ಟ್ 54 ಇಂಟು 3 ಮಾಡ್ಕೊಡ್ರಿ ಎಷ್ಟು ಬರುತ್ತೆ ನೋಡ್ರಿ, 3 4 12 3 5 15 ಅಂದ್ರೆ 162 ಬರುತ್ತೆ. ನಮ್ದು ಆನ್ಸರ್ ಎಷ್ಟಾಗತ್ತೆ, 162. ನೆಕ್ಸ್ಟ್ ನೋಡ್ರಿ, ಈ ದಿನ ವರುಣನ ಹುಟ್ಟಿದ ಹಬ್ಬ, ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷ. ಹಿಂದೆ ಎಷ್ಟು, ಸಾರಿ, ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತು ಅದರ 2ರಷ್ಟು ಆಗತ್ತ ಅಂತಂದೇಳಿ. ಹಾಗಿದ್ದಲ್ಲಿ ಈ ದಿವಸ ವರುಣನ ವಯಸ್ಸೆಷ್ಟು? ಈ ತರ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರೆ ಅಲ್ಲಿ ಏನ್ ಫಸ್ಟ್ ಲೈನ್ ಏನ್ ಕೊಟ್ಟಿರ್ತಾರಲ್ಲ, ಈ ದಿನ ಹುಟ್ಟಿದ ಹಬ್ಬ ಐತಲ್ಲ, ಅದನ್ನ ನಾವು ಈ ವರ್ಷ ಅಂತ ತಗೊಳ್ಳೋಣ. ಈ ವರ್ಷ ಏನಂತಂದ ಹೇಳಿದ್ರ ಅವನ ವಯಸ್ಸು ಎಷ್ಟಾಗಿರ್ಲಿ, ಎಕ್ಸ್ ಆಗಿರ್ಲಿ. ಅವಂಗ ಏನ್ ಕೊಡೋಣ, ಇವತ್ತಿಂದ 1 ವರ್ಷದ ನಂತರ ಅಂತಂದ್ ಹೇಳಿದ್ರ, ಇವತ್ತಿಂದ 1 ವರ್ಷದ ನಂತರ ಅಂತಂದ್ ಹೇಳಿದ್ರ ಆಫ್ಟರ್ 1 ಇಯರ್ ಅಲ್ಲ, ಒಂದ್ ವರ್ಷ ಆದ ನಂತರ ಅವನ ವಯಸ್ಸು ಎಷ್ಟಾಗತ್ತ, ಅವನ ವಯಸ್ಸು ಈಗ ಎಕ್ಸ್ ಇರುತ್ತೆ. 1 ವರ್ಷ ಆದ ನಂತರ ಎಷ್ಟಿರುತ್ತೆ, 1 ವರ್ಷ ಜಾಸ್ತಿ ಆಗಿರುತ್ತಲ್ಲ, ಅದನ್ನ ನಾವು x+1 ಅಂತ ತಗೊಂಡು. ಈಗ ನೋಡ್ರಿ, ಇವಾಗಿಂದ ಈ ವರ್ಷ 1 ವರ್ಷ ವಯಸ್ಸು ಎಕ್ಸ್ ವರ್ಷ, 1 ವರ್ಷ ಆದ ನಂತರ ಅಂತಂದ ಹೇಳಿದ್ರೆ 1 ವರ್ಷ ಜಾಸ್ತಿ ಆಗ್ಬೇಕಲ್ಲ, ಅದನ್ನ +1 ಮಾಡ್ಕೊಂಡ್ವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತಗೋಣ, 12 ವರ್ಷದ ಹಿಂದೆ ಅಂತ ತಗೋಣ. 12 ವರ್ಷದ ಹಿಂದೆ, ಕ್ಲಿಯರ್. 12 ವರ್ಷದ ಹಿಂದೆ ಅಂತ ತಗೋಣ ಅಂತಂದ ಹೇಳಿದ್ರೆ ಇವಾಗ ಇವನ್ ವಯಸ್ಸು ಎಷ್ಟೈತಿ, ಎಕ್ಸ್ ಐತಿ. 12 ವರ್ಷದ ಹಿಂದೆ ಅಂತಂದ ಹೇಳಿದ್ರೆ -12 ಮಾಡ್ಕೊಡ್ರಿ, ಎಕ್ಸ್ -12 ಆಗತ್ತ. ಈಗ ನಾವೇನ್ ಮಾಡ್ಕೊಳ್ಳೋಣ, ಈಗ ಇವತ್ತಿಂದ ಅವಂದ್ ಏನಂತಂದ ಹೇಳಿದ್ರೆ 1 ವರ್ಷದ ನಂತರ ಅವಂದ್ ಏನ್ ವಯಸ್ಸು ಐತಲ್ಲ, ಒಂದು ವರ್ಷದ ನಂತರ ಏನ್ ವಯಸ್ಸು ಐತಲ್ಲ, ಅದು ಈಕ್ವಲ್ ಟು ಎಷ್ಟೈತಂದ್ರೆ 12 ವರ್ಷದ ಹಿಂದೆ ಎಷ್ಟಿತ್ತು ಅದ್ರ 2ರಷ್ಟು ಐತೆ, ಇಂಟು 2 ಮಾಡ್ಕೊಂಡು x-12 ಮಾಡ್ಕೋಬೇಕು. ಅಂದ್ರೆ ಇದು 12 ವರ್ಷದ ಹಿಂದೆ ಎಷ್ಟೈತೆ, ಅದು 1 ವರ್ಷ ಆದ ನಂತರ ಎಷ್ಟಾಗತ್ತ, ಅದು ವಯಸ್ಸು ಎಷ್ಟೈತಿ, ಈಕ್ವಲ್ ಟು 2 ಪಟ್ಟು ಐತಿ ಅಂತ ಕೊಟ್ಟಿದ್ದಾನ. ಸಿಂಪಲ್ ಆಗಿ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ, x+1 ಈಕ್ವಲ್ ಟು 2x - 24, ಇದನ್ನ ಇಂಟು ಮಾಡ್ಕೊಂಡ್ರಿ ಅಂತಂದ್ರೆ 2x 12 24. ಎಕ್ಸ್ ಗಳನ್ನ ಒಂದೇ ಕಡೆ ತಗೊಳ್ರಿ, ಉಳ್ದು ಒಂದೇ ಕಡೆ ತಗೊಳ್ರಿ. ಇದು ಎಕ್ಸ್ ಇಲ್ಲೇ ಇರ್ಲಿ, ಈ ಎಕ್ಸ್ ಅನ್ನ ಆ ಕಡೆ ತಗೊಳ್ರಿ, -24ನ ಈ ಕಡೆ ತಗೊಳ್ರಿ. -24ನ ಈ ಕಡೆ ತಗೊಂಡ್ರೆ ಪ್ಲಸ್ ಆಗತ್ತ, 2x - x. 21 ಪ್ಲಸ್, ಸಾರಿ 24 1 25 ಆಯ್ತು, 2x ಇಲ್ಲಿ 1x ಹೋದ್ರೆ x ಉಳಿತು. x = 25 ಅಂದ್ರೆ ಈ ವರ್ಷ ಒಂದು ವಯಸ್ಸು ಎಷ್ಟಾಯ್ತು, 25 ಆಯ್ತು. ಕ್ಲಿಯರ್. ಹಂಗಾದ್ರ 1 ವರ್ಷ ಆದ ನಂತರ ಒಂದು ವಯಸ್ಸು ಎಷ್ಟಾಗತ್ತ, 25 + 1 26 ವಯಸ್ಸಾಗತ್ತ. 12 ವರ್ಷದ ಹಿಂದೆ ಎಷ್ಟಾಗಿತ್ತು ಒಂದು ವಯಸ್ಸು, ಎಕ್ಸ್, ಇವಾಗ ಎಷ್ಟೈತಿ, 25 ಐತಿ, -12 ಮಾಡ್ರೆ ಎಷ್ಟು ಬರ್ತೈತಿ, 13 ವರ್ಷ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ವಯಸ್ಸಿನ ಬಗ್ಗೆ. ಸೊ ಈ ರೀತಿಯಾಗಿ ಇನ್ನು ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಒಳಗಡೆ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ.